ನೋಡಿ, ಎರಡನೇ ದಿನ ಎರಡನೇ ದೋಸೆ, ಪಾಲಕ್ಕು ಸೌತೆಕಾಯಿ ದೋಸೆ. ತುಂಬ ಸಾಫ್ಟಾಗಿ ಬರುತ್ತೆ, ಘಮ ಘಮ ಅಂತ ಇರುತ್ತೆ. ಇದರಲ್ಲಿ ಹಾಕಿರೋ ಇವೆಲ್ಲ ನೋಡಿ, ಸಿಂಪಲ್ಲಾಗಿ ಮಾಡ್ಬೋದು. ನೋಡಿ, ಒಂದು ಲೋಟ ಉಪ್ಪಿಟ್ಟು ರವೆ ತಗೊಳ್ಳಿ, ಅದೇ ಲೋಟದಲ್ಲಿ 3/4 ಲೋಟ ಮೊಸರು ತಗೊಳ್ಳಿ, 1/4 ಲೋಟ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಒಂದು ಸೈಡ್ಗೆ ಇಟ್ಬಿಡಿ, ತಟ್ಟೆ ಮುಚ್ಚಿಟ್ಬಿಟ್ಟು. ಇವಾಗ ಸೌತೆಕಾಯಿ ತುರಿಯೋದ್ರೊಳಗೆ ಇದೆಲ್ಲ ನೆನ್ಕೊಳ್ಳುತ್ತೆ. ಏನು ಅರ್ಧ ಗಂಟೆ 1/4 ಗಂಟೆ ಏನು ಬೇಡ, ಸೌತೆಕಾಯಿ ತುರಿಯೋವರೆಗೂ ಅಷ್ಟೇ. ನೋಡಿ, ಎಳೆದಿದೆ, ತುರಿತಾ ಇದ್ದೀನಿ, ಇಷ್ಟಾಗಿದೆ. ಮತ್ತು ಇದು ನೋಡಿ ನೆಂದಿದೆ. ಇವಾಗೊಂದು ನಾನು ಬ್ಲೆಂಡರ್ಗೆ ಹಾಕ್ತಾಯಿದ್ದೀನಿ, ಮಿಕ್ಸಿಗಾದರೂ ಹಾಕ್ಕೋಬೋದು ಬಿಡಿ. ಹಾಕ್ಕೊಂಡು ಪಾಲಕ್ಕು, ಕೊತ್ತಂಬರಿ, ಪುದೀನ, ಕರಿಬೇವು ಇವಿಷ್ಟು ಇದೆ ಅದರಲ್ಲಿ. ಮತ್ತು ಶುಂಠಿ ಸ್ವಲ್ಪ, ಹಸಿಮೆಣ್ಸಿನ್ಕಾಯಿ 2, ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ. ಜೀರಿಗೆ ಒಂದು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳೋದು. ನೋಡಿ, ಎಲ್ಲನೂ ಅದೇ ಬೌಲಿಗೆ ತೆಗೆದಿಟ್ಕೊಂಡು ತುರಿದಿಟ್ಟಿರೋ ಸೌತೆಕಾಯಿ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕೋದ್ರಲ್ಲಿ ಹಾಕಿ ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು ದೋಸೆ ಹಾಕಿ ಹೆಂಚಿಟ್ಟ ಮೇಲೆ ತಟ್ಟೆ ಮುಚ್ಚಿಡಿ, ಬೇಗ ಕಾಯುತ್ತೆ. ಇವಾಗ ಚಳಿ ಅಲ್ವಾ, ಇಲ್ಲಾಂದರೆ ನಿಧಾನ ಆಗುತ್ತೆ. ನಿಮಗೆ ಸೆಟ್ ದೋಸೆ ಥರ ಆದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಎಷ್ಟು ತೆಳ್ಳಗೆ ಬೇಕಾದರೂ ಹಾಕ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ರುಚಿ ಅಂತೂ ಸೂಪರ್ ಅಂತೀರ. ಎಷ್ಟು ಸಿಂಪಲ್ ಅಲ್ವಾ, ಮಾಡ್ಕೊಂಬಿಡಿ ಹೇಳ್ತೀನಿ. ಮಾಡಿಕೊಂಡು ನಾನು ಬೆಳಗ್ಗೆ ಬೇಳೆ ಸಾರು ಮಾಡಿದ್ದೀನಿ ಸಜ್ಜೆ ರೊಟ್ಟಿಗೆ, ಅದನ್ನೇ ಇಲ್ಲಿ ಸರ್ವ್ ಮಾಡಿದ್ದೀನಿ. ಕಾಯಿ ಚಟ್ನಿ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಂಡು ಏನಿಸ್ತು ಅಂತ ಹೇಳಿ.